ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ, ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಹಾಗೆ ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಏನು ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಶ್ರುತಿ ಅಂತ ಅನ್ಕೋತೀರಾ. ನಮ್ಮ ಕಡೆ ಹೀಗೇ ಪಾಪು ಆದಮೇಲೆ ಭಾಳಂತನ ಅಂದರೆ ಸ್ಕಾಫ್ ಕಟ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ಬೆಚ್ಚಿಗೆ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೋಬೇಕು. ಇದೇ ನಮ್ಮ ಒಂದು ಏನು ಹೇಳ್ತೀವಿ, ನಮ್ಮ ಕಡೆ ಭಾಳಂತನ ಮಾಡೋವಂಥದ್ದು. ಸೊ ಅದಕ್ಕೋಸ್ಕರ ಹಿಂಗಿದ್ದೀನಿ. ಸ್ಕಾಫ್ನ ಬೆಚ್ತೀನಿ ಸ್ವಲ್ಪ ಹೊತ್ತು, ಏನಾಗಲ್ಲ. ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಕಟ್ಟಿ ತೆಗೆದ್ರೂ ಚಳಿ ಆಗೋ ಥರ ಅನಿಸುತ್ತೆ. ತುಂಬ ಹೊತ್ತು ಸ್ಕಾಫ್ ಬಿಚ್ಚಿರೋಕ್ಕೆ ಒಂಥರ ಅನಿಸುತ್ತೆ, ಆ ಥರ ಆಗಿಬಿಟ್ಟಿದೆ. ಏನು ಹೇಳೋದು, ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು ನಾನು ವೀಡಿಯೋಸನ್ನು ಹಾಕಿ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಅಕ್ಕ ವಿಡಿಯೋಸನ್ನು ಹಾಕಿ ಎಷ್ಟು ರೆಸ್ಟ್ ಮಾಡಿದ್ದೀರಾ, ಪ್ಲೀಸ್ ಯಾಕೆ ಅಪ್ಡೇಟ್ ಕೊಡಿ ಅಂತೆಲ್ಲ ತುಂಬ ಜನ ಮಾಡಿದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಜನ ಮಾಡ್ತಾಯಿದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಆರಾಮಾಗಿದ್ದೀನಿ. ಪಾಪು ಕೂಡ ಆರಾಮಾಗಿದೆ. ಪಾಪು ಹೇಗಿದೆ ಅಂತ ಕೇಳ್ತಿದ್ರಿ. ಇಬ್ಬರು ಕೂಡ ಆರಾಮಾಗಿದ್ದೀವಿ. ವ್ಲಾಗ್ಸ್ ಯಾಕೆ ಮಾಡಿಲ್ಲ, ಯಾಕೆ ಹಾಕಿಲ್ಲ ಅಂತಂದರೆ 1 ಮಂತ್ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಈ ವಿಡಿಯೋ ಮಾಡೋ ಅಂಥದ್ದು ಇರ್ಬೋದು, ಎಡಿಟಿಂಗ್ ಇರ್ಬೋದು, ತುಂಬ ಟೈಮ್ ತೊಗೊಳುತ್ತೆ. ಕಣ್ಣಿಗೂ ತುಂಬ ಸ್ಕ್ರೀನ್ನ ನೋಡಿದಾಗ ತಲೆನೋವು ಬರುತ್ತೆ ಫ್ಯೂಚರ್ ಅಂತ ಹೇಳ್ತಾರಮ್ಮ. ಸೊ ಅದಕ್ಕೆ ಸರಿ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಎಡಿಟಿಂಗ್ ಎಲ್ಲ ಸ್ವಲ್ಪ ಕಷ್ಟನೇ ಇರುತ್ತೆ, ಅಷ್ಟು ಈಸಿಯಾಗಿ ಅಲ್ಲ. ಅದಕ್ಕೋಸ್ಕರ ಮತ್ತು ವ್ಲಾಗ್ ಮಾಡೋಕ್ಕೂ ಕೂಡ ಏನೂ ಇರಲ್ಲ. ಏಕೆಂದರೆ ಏನು ಹೇಳೋದು, ತಿನ್ನೋದು, ಮಲ್ಗೋದು, ಪಾಪು ನೋಡ್ಕೊಳ್ಳೋದು, ಇಷ್ಟೇ ಕೆಲಸ ಇರುತ್ತೆ. ಸೊ ಅದಕ್ಕೋಸ್ಕರ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ, ಆರಾಮಾಗಿದ್ಬಿಟ್ಟಿದೆ. 1 ಮಂತ್ ಆಗಿದೆ, ಕರೆಕ್ಟಾಗಿ 1 ಮಂತ್ ಆಗಿದೆ. ಪಾಪುಗೆ 1 ಮಂತ್ 10 ಡೇಸ್ ಆಗಿದೆ. ಸೊ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ಅನ್ಕೋತಾನೆ ಇದ್ದೆ, ಸ್ಟಾರ್ಟ್ ಮಾಡೋಣ, ಇವತ್ತು ಸ್ಟಾರ್ಟ್ ಮಾಡೋಣ, ನಾಳೆ ಸ್ಟಾರ್ಟ್ ಮಾಡೋಣ ಅನ್ಕೋತೀರಿ. ಸ್ನಾನ ಮಾಡಿ ಫ್ರೆಶ್ ಆಗಿದ ತಕ್ಷಣ ಅನ್ಕೋತೀರಿ ಇವತ್ತು ವಿಡಿಯೋ ಮಾಡಿ ಹಾಕ್ಬಿಡೋಣ, ಮತ್ತು ನಾಳೆಯಿಂದ ಕಂಟಿನ್ಯೂಸ್ ಆಗಿ ಹಂಗೆ ಹೋಗುತ್ತೆ ಅಂತ. ಈ ಯೂಟ್ಯೂಬರ್ಸ್ ಏನಾಗುತ್ತೆ, ವ್ಲಾಗರ್ಸ್ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ನಾವು ವ್ಲಾಗ್ಸ್ನ ಮಾಡ್ಕೊಂಡು ಹೋದರೆ ಪಕ್ಕ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಮಾಡ್ತೀವಿ, ಇಲ್ಲಾಂದರೆ ಹಾಗೆ ಇದ್ಬಿಡ್ತೀವಿ. ಇದೇನೇ ರೀಸನು ವಿಡಿಯೋಸ್ ಮಾಡದೇ ಇರೋಕ್ಕೆ. ತುಂಬ ಜನ ಪಾಪುಗೆ ಆರಾಮಾಗಿದ್ದೀರಾ, ನೀವು ಆರಾಮಾಗಿದ್ದೀರಾ ಅಂತ ಕನ್ಫ್ಯೂಷನ್ ಮಾಡ್ಕೋದ್ರೆ ಯಾರಿಗೂ ಏನೂ ಆಗಿಲ್ಲ, ಎಲ್ಲ ಆರಾಮಾಗಿದ್ದೀವಿ. ಬಟ್ ನನಗೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟೇ. ಸೊ ಇನ್ನು ಮುಂದೆ ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ. ನಾನು ತುಂಬ ಆರಾಮಾಗಿದ್ದೀನಿ, ಯಾವುದೇ ರೀತಿ ಪ್ರಾಬ್ಲಮ್ ಏನಿಲ್ಲ. ಸಿ ಸೆಕ್ಷನ್ ಅಲ್ವಾ ಅಕ್ಕ, ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ತುಂಬ ಜನ ಕೇಳಿದ್ರಿ. ಸೊ ಏನಿಲ್ಲ, ಎಲ್ಲ ಆರಾಮಾಗಿದ್ದೀನಿ. 1 ಮಂತ್ ಆಯಿತು. ಸೊ ಆರಾಮಾಗಿದ್ದೀನಿ. ಅಮ್ಮನ ಮನೆಗೂ ಕೂಡ ಹೋಗಿ ಬಂದೆ. 2 ಡೇಸ್ ಹೋಗಿದ್ವಿ, ಯಾಕೆಂದರೆ ತಮ್ಮನ ಹೆಂಡ್ತಿದ್ದು ಸೀಮಂತ ಆಯಿತು. ಸೊ ಅದ್ರದ್ದು ಒಂದು ಸ್ವಲ್ಪ ಇದೆ ವಿಡಿಯೋಸು ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲಿ. ಪಾಪು ತೊಟ್ಲು ಶಾಸ್ತ್ರದ ವಿಡಿಯೋ ಇತ್ತು, 9 ಡೇಸ್ಗೆ ಮಾಡಿದ್ವಿ. ಸೊ ಅದ್ರದ್ದು ನಾನು ವ್ಲಾಗ್ನ ಶೇರ್ ಮಾಡಿಲ್ಲ. ಸೊ ಎಲ್ಲದನ್ನೂ ಕೂಡ ಶೇರ್ ಮಾಡ್ಕೋತೀನಿ. ಪಾಪುನು ತುಂಬ ಚೆನ್ನಾಗಿದ್ದಾನೆ, ಕ್ಯೂಟಾಗಿ. ಗಂಡು ಮಗು ಆಗಿರೋದು. ತುಂಬ ಜನ ಕೇಳ್ತಿದ್ರಿ ಏನು ಪಾಪು ಅಂತ. ಗಂಡು ಮಗು ಆಗಿರೋವಂಥದ್ದು ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ. ಹಳೆ ವಿಡಿಯೋಸ್ಗೆ ಇನ್ನೂ ಕಮೆಂಟ್ಸ್ ಬರ್ತಾರೆ, ಏನು ಮಗು ಆಯಿತು ಅಂತ. ಗಂಡು ಮಗು ಆಯಿತು. ತುಂಬ ಜನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬಗ್ಗೆ ಕೇಳ್ತಾ ಇರಾ, ನಿಮ್ಮ 3rd ಮಂತ್ ತೋರಿಸಿ, ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ತೋರಿಸಿ, ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಎಲ್ಲದನ್ನ ಕೂಡ ತೋರಿಸ್ತೀನಿ. ಹಾಸ್ಪಿಟಲ್ ಬಗ್ಗೆ ಕೂಡ ತುಂಬ ಕ್ವರೀಸ್ ಬರ್ತಿದೆ, ಅಂದರೆ ಹೇಗಿದೆ ಹಾಸ್ಪಿಟಲ್ಲು, ಮತ್ತು ನಮಗೂ ಹೆಲ್ಪ್ ಆಗುತ್ತೆ, ಡಾಕ್ಟರ್ ಯಾರು, ಹೇಗೆ ನೋಡ್ತಾರೆ, ಮತ್ತು ಆ ಪ್ಯಾಕೇಜ್ ಎಷ್ಟಾಯಿತು ನಿಮ್ಮದು, ಇದೆಲ್ಲ ತುಂಬ ಕ್ವಶನ್ಸ್ ಬರ್ತದೆ. ಎಲ್ಲದಕ್ಕೂ ಕೂಡ ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಏನು ಹೇಳ್ತಾರೆ, ಆರಾಮಾಗಿ ರೆಸ್ಟ್ ಮಾಡ್ತಾ ಆರಾಮಾಗಿದ್ದೆ 1 ಮಂತ್ ಫುಲ್ಲು. ನನ್ನ ಮಗ ಹೇಗೆ ಅಂದರೆ ಸ್ವಲ್ಪ ಬೆಳಗ್ಗೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ರಾತ್ರಿ ಎಲ್ಲ ಸ್ವಲ್ಪ 1 ಮಂತ್ ಆರಾಮಾಗಿದ್ದ. ಇವಾಗ ಒಂದು 15 ಡೇಸಿಂದ ರಾತ್ರಿ ಎಲ್ಲ ಸ್ವಲ್ಪ ಎಚ್ಚರ ಆಗಿರ್ತಾನೆ, ನಿದ್ದೆ ಮಾಡ್ತಾ ಇದ್ದ. ಎದ್ದೇಳು ಅಂತ ಎಬ್ಸಿ ಮಾಡಬೇಕಿತ್ತು. ಬಟ್ ಇವಾಗ ಹಂಗಲ್ಲ, ರಾತ್ರಿ ಎಲ್ಲ ಜಾಗರಣೆ ಮಾಡಿಸ್ತಾರೆ, 2 ಗಂಟೆ 3 ಗಂಟೆ ಆದರೂ ಹಂಗಾಗ್ಬಿಟ್ಟಿದ್ದಾನೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಂದ್ರೇ ಹಾಗೆಲ್ಲ. ಸೊ ಏನು ಮುಂದೆ ಆದಷ್ಟು ವಿಡಿಯೋಸನ್ನು ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ತುಂಬ ಜನ ಪ್ರೆಗ್ನೆಂಟ್ ಲೇಡೀಸ್ನು ನನ್ನ ವೀಡಿಯೋಸನ್ನು ನೋಡ್ತಿದ್ರಿ. ಸೊ ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡ್ತಿದ್ರಿ, ಅಕ್ಕ ನಂಗೆ ಬಾಯ್ ಬೇಬಿ ಆಯಿತು, ನಂಗೆ ಗರ್ಲ್ ಬೇಬಿ ಆಯಿತು ಅಂತ. ತುಂಬ ಖುಷಿ ಆಗುತ್ತೆ. ಗರ್ಲ್ ಬೇಬಿ ಆಯಿತು ಅನ್ನೋದು ತುಂಬ ಖುಷಿ ಆಗುತ್ತೆ. ನಾನು ಅನ್ಕೊಂಡು ಆಗಲಿಲ್ವಲ್ಲ, ಯಾರೋ ಒಬ್ರಿಗೆ ಆಯ್ತಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಒಬ್ಬೊಬ್ರು ಪಾಪ ನನಗೆ ಬಾಯ್ ಬೇಕಿತ್ತು ಅಕ್ಕ, ನಮ್ಗೆ ಗರ್ಲ್ ಆಗ್ಬಿಡ್ತು, ನಿಮ್ಗೆ ಆಗಬೇಕಿತ್ತು ಅಲ್ವಾ ಗರ್ಲು ಅಂತ ಹೇಳ್ತೀರಾ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಪಾಲಿಗೆ ಏನು ಸಿಗಬೇಕು ಅಂತಿರುತ್ತೆ ಅದೇನೇ ಸಿಗುತ್ತೆ, ಅದ್ರಲ್ಲಿ ಖುಷಿ ಪಡ್ಬೇಕು ಅಷ್ಟೇ. ಅದಾಯಿತು ಇದಾಯಿತು ಅಂತ ಬೇಜಾರು ನಾನೇ ಹೇಳ್ತಾ ಇರ್ತೀನಿ ಅವ್ರಿಗೆ, ಚಿನಿಗಾಲ ಆಗಬೇಕಿತ್ತು ಅಂತ. ಬಟ್ ದೇವ್ರಿಗೆ ಗೊತ್ತಿರುತ್ತೆ ಯಾರಿಗೆ ಏನು ಕೊಡಬೇಕು ಅಂತ. ಸೊ ಅದನ್ನು ನಮಗೆ ಕೊಡ್ತಾನೆ ಅಷ್ಟೇ. ಇಷ್ಟೇ. ಯಾವ ಮಗು ಏನೋ ಒಂದಷ್ಟು ಜನ ಕಳ್ಬಿಡಿ, ಯಾವ ಮಗು ಅದೇನೋ ಅಕ್ಕ ಎಲ್ಲ ಮಕ್ಕಳು ಸಾಕಲೇಬೇಕಲ್ವಾ, ಸೊ ಬಿಡಿ ಯಾಕೆ ತಲೆ ಕೆಡಿಸ್ಕೋತೀರಾ ಅಂತ. ಅದು ಕರೆಕ್ಟ್ ಇದೆ.
ಏನು ಆದರೆ ಹೇಳ್ತಿರ್ತೀನಿ ಅಮ್ಮನಿಗೆ ನಾನು ಸಮಾಧಾನ ಮಾಡ್ಕೊಳ್ಳೋದು. ಗರ್ಲ್ ಬೇಬಿ ಆಗಿದ್ರೆ ನನ್ನ ಬಿಟ್ಟು ಬೇಗ ಗಂಡನ ಮನೆಗೆ ಹೋಗ್ಬಿಡ್ತಿದ್ವಿ, ನನ್ನ ಜೊತೆನೇ ಇರ್ತಾನೆ ಅಲ್ಲಮ್ಮ ಹೋಗ್ಲಿ ಬಿಡು ಅಂತ ಅಂದ್ಕೊಂಡು ಆ ಥರ ಸಮಾಧಾನ ಮಾಡ್ಕೊಳ್ಳೋದು. ಹಾಗೆ ಇಲ್ಲ, ನನಗೆ ತುಂಬ ಕ್ಯೂಟಾಗಿದ್ದಾನೆ ಇವನು ಕೂಡ. ಸೊ ಅವ್ನ ಮುಖ ನೋಡ್ತಿದ್ರೆ ಎಲ್ಲ ಮರ್ತು ಬಿಡುತ್ತೆ ಯಾವ ಮಗು ಬೇಕು ಏನೋ ಅನ್ನೋದೆಲ್ಲ. ಸೊ ಒಂದು ಆಲ್ರೆಡಿ ಗಂಡು ಮಗು ಇತ್ತಲ್ಲ, ಒಂದು ಹೆಣ್ಮಗು ಆಗಿದೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು. ಬಟ್ ನಮ್ಗೆ ಸಿಕ್ಕಿದ್ದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಹೀಗೆ ಅದೇ ನಾನು ಏನಕ್ಕೆ ಹೇಳಿದೆ ಈ ಮಾತನ್ನ, ತುಂಬ ಜನ ನಮಗೆ ಬಾಯ್ ಬೇಕಿತ್ತು ಅಕ್ಕ ಕಾಲ ಆಗ್ಬಿಡ್ತು ಅಂತ ಕಮೆಂಟ್ ಮಾಡ್ತೀರಾ. ಫೀಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ದೇವ್ರಿಗೆ ಗೊತ್ತಿದೆ ಯಾರಿಗೆ ಏನು ಕೊಡಬೇಕು ಅಂತ. ಸೊ ಅದನ್ನು ಕೊಟ್ಟಿರ್ತಾನೆ. ಸೊ ಅದರಿಂದ ಮುಂದೆ ಏನೋ ಒಂದಿರುತ್ತೆ, ಹೆಣ್ಮಗು ಆದರೂ ಸಾಕದೆ ಗಂಡು ಮಗು ಆದರೂ ಸಾಕದೆ. ಯಾವ ಮಕ್ಕಳು ಇಂದನೂ ನಾವು ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅದು ನಮ್ಗೆ ಇದೇ ಬೇಕು ಅದೇ ಬೇಕು ಅನ್ನೋಕ್ಕೂ ಆಗಲ್ಲ. ನಮ್ಮ ಕರ್ತವ್ಯ ಏನಿದೆ ಅದು ಯಾವ ಮಗು ಆದರೂ ಮಾಡಲೇಬೇಕು. ಸೊ ಮಾಡಿ ಅದನ್ನು ಮಾಡಿದ್ರೆ ಆಯಿತು ಅಷ್ಟೇ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅದನ್ನೆಲ್ಲ ಬೇಕು ಅಂದರೆ ಇನ್ನೊಂದು ಮಗು ಮಾಡಿಕೊಂಡ್ರೆ ಆಯಿತು, ಅದೇ ಥರ ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಅದನ್ನೇ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಪಾಪ ಒಬ್ಬರು ಕಮೆಂಟ್ ಮಾಡ್ತಿರು ಗರ್ಲ್ ಬೇಬಿ ಆಗ್ಬಿಡ್ತು ಅಕ್ಕ, ಮುಂಚೆನೂ ಗರ್ಲ್ ಇತ್ತು ಬೇಜಾರಾಗ್ತಿದೆ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡ್ತಿರು. ಬಟ್ ಏನೂ ಮಾಡೋಕ್ಕಾಗಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸೊ ಅವ್ರಿಗೋಸ್ಕರ ಅಂತ ಹೇಳಿದೆ ಅಷ್ಟೇ. ಮತ್ತು ಇನ್ನೇನು ತುಂಬ ವಿಡಿಯೋಸ್ ಕಾಮೆಂಟ್ಸ್ ಇದೆ ನನಗೆ, ಅದ್ರ ಬಗ್ಗೆ ಎರಡೇ ವಿಡಿಯೋಸನ್ನು ಮಾಡ್ಕೊಳ್ತಾ ಹೋಗ್ತೀನಿ ಇನ್ನು ಮುಂದೆ. ಆದಷ್ಟು ಒಂದು ಸ್ವಲ್ಪ 1 ಮಂತ್ 10 ಡೇಸ್ ಆಯ್ತಲ್ಲ, ಸ್ವಲ್ಪ ಓಡಾಡ್ಕೊಂಡು ಮನೆಯಲ್ಲಿ ಒಂದು ಸ್ವಲ್ಪ ಹಂಗೆ ಹಿಂಗೆ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಸಹ ರೆಸ್ಟ್ ಮಾಡಿದಾಯಿತು. ರೆಸ್ಟ್ ಅಂದರೆ ನಾನು ತುಂಬ ಏನು ಹೇಳ್ತೀವಿ ಮಲಗಿದ ಹತ್ರನೇ ಇಲ್ಲ, ಒಂದು ಸ್ವಲ್ಪ ನನ್ನ ಪಾಪುನ ನಾನು ಕೇರ್ ಮಾಡೋದು, ನನ್ನ ಕೆಲಸನ ನಾನು ಮಾಡ್ಕೊಳ್ಳೋದು, ನನ್ನ ಮಗು ಕೆಲಸ ನಾನು ಮಾಡ್ಕೊಳ್ಳೋದು, ನಾನು ಇದನ್ನೇ ಮಾಡ್ಕೋತೀನಿ. ನಾನು ತುಂಬ ಲೇಸಿಯಾಗಿರೋಕ್ಕಂತೂ ನನ್ನ ಕೈಲಾಗಲ್ಲ, ಅದನ್ನು ಮಾಡ್ಕೋತಿದ್ದೆ. ಬಟ್ ವಿಡಿಯೋಸನ್ನು ಏನೂ ಮಾಡ್ತಿರ್ಲಿಲ್ಲ ಅಷ್ಟೇ. ಹಾಗೆ ಅಮ್ಮನ ಮನೆಗೆ ಹೋಗಿ ಬಂದೆ, ಚಿಕ್ಕಮ್ಮನ ಮನೆಗೆ ಹೋಗಿ ಬಂದೆ, ಮತ್ತು ಅತ್ತೆ ಮನೆಗೆ ಹೋಗಿ ಬಂದೆ. ಅಂದರೆ ಅಜ್ಜಿಗೆ ಹುಷಾರಿಲ್ಲ, ಅಜ್ಜಿ ನೋಡ್ಕೊಂಬರಕ್ಕೆ ಅಲ್ಲಿ ಹೋಗಿ ಬಂದೆ. ಸೊ ಹೀಗೆ ಸ್ವಲ್ಪ ಮೈಂಡು ಏನು ಹೇಳ್ತೀವಿ ಚೇಂಜ್ ಆಗ್ತಾ ಇದ್ದಾಗ ಚೆನ್ನಾಗಿರುತ್ತೆ. ತುಂಬ ಚೇಂಜ್ ತುಂಬ ಒಂದೇ ಥರ ಇದ್ಬಿಟ್ರೆ ಮೈಂಡು ಕೂಡ ಬ್ಲ್ಯಾಂಕ್ ಆಗಿಬಿಡುತ್ತೆ, ಯಾಕಂದರೆ ಆ್ಯಕ್ಟಿವ್ ಆಗಿರೋವಂಥವ್ರು. ಸೊ ಇವಾಗ ಒಂದು ಸ್ವಲ್ಪ ಓಕೆ ಅನಿಸುತ್ತೆ. ಸೊ ಅದಕ್ಕೆ ವಿಡಿಯೋಸನ್ನು ಕೂಡ ಮಾಡ್ತಾಯಿದ್ದೀನಿ, ಮುಂದೆ ಮಾಡ್ಕೊಂಡು ಹೋಗ್ತೀನಿ. ಸೊ ಇದೊಂದು ಚಿಕ್ಕದೊಂದು ವಿಡಿಯೋ ಮಾಡಿ ಅದಾದಮೇಲೆ ಪಪ್ಪು ತೋಟಶಾಸ್ತ್ರದ ವಿಡಿಯೋಸು ಅದನ್ನೆಲ್ಲ ಹಾಕ್ತಾ ಹೋಗ್ತೀನಿ. ಸೊ ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್. ಪಾಪುನ ಕೂಡ ತೋರಿಸ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ, ನೋಡ್ತಾ ಹೋಗಿ. ಓಕೆನಾ? ಬಾಯ್ ಬಾಯ್.